ನಮಸ್ಕಾರ. ನನಗೆ ಇವತ್ತು ನಿಮ್ಮೆಲ್ಲಾ ಮುಖಂಡರನ್ನು ಸಡನ್ ಆಗಿ ನೋಡಿದ ತಕ್ಷಣ ಈಗ ಫುಲ್ ಖುಷಿ ಆಗ್ಬಿಟ್ಟಿದೆ. ಇಷ್ಟೊಂದು ಜನ ಬೆಳಗ್ಗೆ ಎಲ್ರಿಗೂ ಫೋನ್ ಮಾಡಿಲ್ಲ ಅಂತ ಬೈದೆ ನಾನು. ಆಕ್ಚುಲಿ ಬರಲ್ಲ ಜನ ಅಂತ. ಈಗ ಖುಷಿ ಆಗಿದೆ ನನಗೆ ಆಕ್ಚುಲಿ. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ರೂಪಿಸ್ಬೇಕಾದ್ರೆ ಮೊದಲು ನಮಗೆ ಲೀಡರ್ಸ್ ಮತ್ತು ಕಾರ್ಯಕರ್ತರು ಎಲ್ಲ ಮುಖ್ಯ. ಈಗ ಜನ ಇಲ್ಲ ಅಂತಂದ್ರೆ ನಾವು ಏನು ಹೇಳಿದ್ರು ಪ್ರಯೋಜನ ಆಗಲ್ಲ. ಅದರಿಂದ ಎಲ್ಲರಿಗೂ ನಾನು ಮಧ್ಯಾಹ್ನ ನಮಸ್ಕಾರಗಳನ್ನ ಬಯಸ್ತಾ ಇದ್ದೀನಿ. ಈಗ ಎಲ್ಲ ಮುಖಂಡರು ಈಗಾಗಲೇ ಎಲ್ಲ ಸಲಹೆ ಸೂಚನೆಗಳು ಕೊಟ್ಟಿದ್ದೀರಾ. ಈಗ ಎಲ್ರೂ ಹೇಳಿದ್ದು ನಿಜ ಇದೆ, ನಾನೇನು ಇಲ್ಲ ಅಂತ ಹೇಳಲ್ಲ, ನಾನು ಒಪ್ಕೊಂತೀನಿ. ಆದ್ರೆ ಸಮಯ ಸಂದರ್ಭಗಳ ಮೇಲೆ ನಾವು ಪಾರ್ಟಿನ ಕಟ್ಟಬೇಕಾಗತ್ತೆ. ಈಗ 3 ವರ್ಷ ಆಯ್ತು, ನಾಮಿನೇಟ್ ಬರ್ಲಿಲ್ಲ, ಯಾವುದು ಬರ್ಲಿಲ್ಲ ಅನ್ನೋದು ನಿಮ್ಮಲ್ಲಿ ವೇದನೆ ಇದೆ, ನನಗೂ ಗೊತ್ತಿದೆ ಅದು. ಆದ್ರೆ ನಾವು ಒಂದು ಲಿಸ್ಟ್ ಕಳಿಸ್ತೀವಿ ಫಸ್ಟ್ ಅಲ್ಲಿ ನಾವು. ಆದ್ರೆ ಅದು ಮಧ್ಯದಾರಿ 4 ಸಲ ಕೊಡ್ತೀವಿ. 1, 2, 3, 4 ಸಲ ನಾವು ಲಿಸ್ಟ್ ಕೊಟ್ಟಿರ್ತೀವಿ. ಅದು ಕಾರಣಾಂತರಗಳಿಂದ ಕೆಲವು ಮಾತ್ರ ಬರ್ತವೆ, ಇನ್ನು ಕೆಲವು ಬರುವುದೇ ಇಲ್ಲ. ಇದನ್ನು ನಾವು ಹೈಕಮಾಂಡ್ ಕೂಡ ನಾವು ಗಮನಕ್ಕೆ ತಂದಿದ್ದೀವಿ. ಅದರಿಂದ ಈಗ ಹೊಸದಾಗಿ ಎಲ್ಲ ಮಾಡ್ಬೇಕಂತ ನಾವು ಈಗ ಹೊಸದಾಗಿ ಪ್ಲಾನ್ ಮಾಡಿದ್ದೀವಿ. ಆದ್ರೆ ಕೆಲವು ಸೂಚನೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಏನಂತ, ಈಗ ಕಾರ್ಗಿಲ್ ನಮ್ಮ ವೆಂಕಟೇಶನ್ನ ಬಂದು ನಂದು ರಾಜೀನಾಮೆ ಕೊಡ್ತೀನಿ ಅಂತ ಈ ತರ ಬೇರೆಯವರು ಕೂಡ ಹೇಳಿದ್ದಾರೆ ಈಗಾಗ್ಲೇ. ನನಗೆ ಉದಾಹರಣೆ ಹೇಳ್ತೀನಿ. 00 ಇರೋರು ಕೆಲವರು ಹೇಳಿದ್ದಾರೆ. ನಮ್ಮ ಮಲ್ಲಿಕಾರ್ಜುನ್ ರೆಡ್ಡಿ ಕೂಡ ಹೇಳಿದ್ದಾರೆ, ಇಲ್ಲೇ ಇದ್ದಾರೆ ಮಲ್ಲಿಕಾರ್ಜುನ್ ರೆಡ್ಡಿ. ನಮಗೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ನೋಡಿ ಅಲ್ಲಿ ಕೂಡ ಬರ್ತಾ ಇದೆ. ಅದೇ ರೀತಿ ನಮ್ಮ ರಾಜೇಂದ್ರ ಗೌಡನ್ನು ಕೂಡ ಪಕ್ಷದಲ್ಲಿ ನನಗೆ ಹುದ್ದೆ ಕೊಡಿ, ನಾಮಿನೇಟ್ ರಾಜೀನಾಮೆ ಕೊಡ್ತೀನಿ ಅಂತ ನನಗೆ ಅವರು ಕೂಡ ಹೇಳಿದ್ದಾರೆ. ಆರೋಗ್ಯ ರಕ್ಷಣಾ ಸಮಿತಿಗೆ ಸದಸ್ಯ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಯಾಕಂತಂದ್ರೆ ಬೇರೆಯವ್ರಿಗೆ ಅವಕಾಶ ಕೊಡ್ಲಿ ಅಂತ. ಅಲ್ಲ, ನನಗೆ ಕೊಟ್ರೆ ಪ್ರಯೋಜನ ಆಗಲ್ಲ. ಓಕೆ, ಥ್ಯಾಂಕ್ ಯು. ಈ ರೀತಿ ಪಕ್ಷದಲ್ಲಿ ಗುರುತಿಸ್ಕೊಳ್ಳಕ್ಕೆ ನಾಮಿನೇಟ್ಗಿಂತ ಈಗ ಪಕ್ಷದಲ್ಲಿ ನಮಗೆ ಹೆಚ್ಚಿನ ಜವಾಬ್ದಾರಿ ಕೊಡಿ ಅಂತ ಕೂಡ ನನಗೆ ತುಂಬಾ ಜನ, ಇನ್ನೂ ಬೇರೆ ಬೇರೆ ಜನ ಇದ್ದಾರೆ, ಎಲ್ಲ ಕೇಳಿದ್ದಾರೆ. ಇದನ್ನೆಲ್ಲ ಹಿತದೃಷ್ಟಿ ಇಟ್ಕೊಂಡು ನಾವು ಇವತ್ತಿನ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳಿದೆ, ಅದರಲ್ಲಿ ನಾನು ಬರ್ತೀನಿ. ಈಗ ಎಲ್ಲ ಹೇಳಿದ್ದಾರೆ, ಭಾರತ ಜೋಡೋ ಯುವಕರ ಸಂಘ ಬಗ್ಗೆ, ಪೇರೆಂಟ್ಸ್ ಬಾಡಿ ಆಗ್ಬೋದು, ಮಹಿಳಾ ಬಾಡಿ ಆಗಿರ್ಬೋದು, ಇದು ಮಹಿಳಾ ಪದಾಧಿಕಾರಿಗಳ ಬಗ್ಗೆ ಇರ್ಬೋದು, ಮುನ್ಸೂಚನೆ ಘಟಕಗಳು ಒಟ್ಟಾರೆ ಎಲ್ಲ ಇರ್ಬೋದು, ಆಮೇಲೆ ನಾಮಿನೇಟ್ಗಳ ಬದಲಾವಣೆ ಇರ್ಬೋದು, ಈ ತರ ಅನೇಕ ಕಾರ್ಯಕ್ರಮಗಳನ್ನು ಹೇಳಿದ್ದಾರೆ. ಅದನ್ನು ನಾನು ಭಾಷಣದಲ್ಲಿ ಹೇಳ್ತೀನಿ. ಈಗ ಮೊಟ್ಟ ಮೊದಲನೇದಾಗಿ SIR ಬಗ್ಗೆ ಬರ್ತೀವಿ. ಈಗ ನಮ್ಮ ತಾಲೂಕಲ್ಲಿ SIR ಈಗ ಎಲ್ಲ ಊರಲ್ಲಿ ಮಾಡಿದಿರಲ್ಲ, ಗೊತ್ತಿದೆಯಲ್ಲ. ನಮಗಿರೋದು ಓಟು 2,24,684 ಓಟ್ ಇದೆ. ಅದರಲ್ಲಿ ಈಗಾಗಲೇ ಅಣ್ಣ ಹಿಂದ್ಗಡೆ ಮಾತಾಡ್ಬೇಡಿ ದಯವಿಟ್ಟು. ಅದರಲ್ಲಿ 28,304 ಓಟ್ ತೆಗೆದು ಬಿಟ್ಟಿದ್ದಾರೆ. ಎಷ್ಟು? 28,304 ಓಟ್ ತೆಗೆದಿದ್ದಾರೆ. ನಿಮ್ಮ ಬೂತ್ಗಳಲ್ಲಿ ಯಾವ್ದಾವ್ದು ಹೋಗಿದೆ ಅದನ್ನ ತಿರ್ಗಾ ಸೇರಿಸುವ ಪ್ರಯತ್ನ ನೀವು ನಿಮ್ಮ ಬೂತ್ಗಳಲ್ಲಿ, ಈಗ ಎಲ್ಲ ಮುಖಂಡರನ್ನ ಕರೆದಿರೋ ಉದ್ದೇಶನ ಇದೆ. ನಿಮ್ಮ ಬೂತ್ಗಳಲ್ಲಿ ನಾವು ಈಗ 2 ದಿವಸದಲ್ಲಿ ಲೀಸ್ಟ್ ಕಳಿಸ್ತೀವಿ, ಯಾವ್ದಾವ್ದು ಹೋಗಿದೆ ಯಾವ್ದಾವ್ದು ಇದೆ ಅಂತ ಹೇಳ್ಬಿಟ್ಟು ನಾವಿಲ್ಲೇ ಪ್ರಿಂಟ್ ಔಟ್ ಮಾಡಿ ಇಲ್ಲಿಂದಾನೆ ನಿಮ್ಗೆ ಎಲ್ಲಾ ಬೂತ್ಗಳಿಗೂ ಕಳಿಸ್ತೀವಿ. ಅದನ್ನು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಟೋಟಲ್ ಆಗಿ 28,304 ಓಟ್ ಹೋಗಿದೆ. ಅದರಲ್ಲಿ ಟೌನ್ ಅಲ್ಲಿ ಜಾಸ್ತಿ ಹೋಗಿದೆ, ಅದರಲ್ಲಿ ವಿಶೇಷವಾಗಿ ಮೈನಾರಿಟಿ ಬೂತ್ಗಳಲ್ಲಿ ಜಾಸ್ತಿ ಹೋಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. ಅದನ್ನೊಂದು ನೀವು ಇಲ್ಲಿ ಮೈನಾರಿಟಿ ಅಣ್ಣ ತಮ್ಮಂದರು ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಟೌನ್ ಅಲ್ಲಿ. ಇನ್ನು ಎರಡನೇದಾಗಿ 15,000 ಇದಲ್ಲದೆ ನೋಡಿ ಹೇಳ್ತಾ ಇದ್ವಿ, ಇದಲ್ಲದೆ 28,304 ಅಲ್ಲದೆ 15,750 ಓಟು ಅಂದ್ರೆ ಇನ್ಸಿಲ್ಲು
ಏನೋ ಆದಿನಾರಾಯಣ ಇದ್ರೆ ಆದಿನಾರಾಯಣಪ್ಪ ಅಂತ ಇರೋದು, ಇದ ರಾಜೇಂದ್ರ ಗೌಡ ಅಂತಂದ್ರೆ ಇನ್ನು ಏನಾದ್ರು ಸ್ಪೆಲ್ಲಿಂಗ್ ಇಲ್ದೇ ಇರೋದು, ಇನ್ನ ಈ ತರ ಒಂದೊಂದು ಅಕ್ಷರ ಮಿಸ್ಟೇಕ್ ಆಗಿರೋದು 15,750 ವೋಟ್ ಇದೆ. ಇದೇನಾದ್ರೂ ನೀವು ನೋಡ್ಕೊಳ್ಳಿಲ್ಲ ಅಂದ್ರೆ ಈ 15,000 ಹೋಗ್ಬಿಡ್ತದೆ. ನೀವು ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಒಂದು ಅಕ್ಷರ ತಪ್ಪಿದೆ, ಪರವಾಗಿಲ್ಲ ಬಿಡು ಅಂತ ಅನ್ಕೊಂಡ್ರೆ ಇದೆಲ್ಲ ಕಂಪ್ಲೀಟ್ ಇಲ್ಲಿ ಇರುವುದು ಕೂಡ ಇರ್ಬೋದು. ಇದರಲ್ಲಿ ಏನು ನೀವು ನಮ್ದು ಕರೆಕ್ಟ್ ಆಗಿದೆ ಅಂತ ಅನ್ಕೋಬೇಡಿ, ಇಲ್ಲಿ ಇರುವುದು ಕೂಡ ಇರ್ಬೋದು. ಯಾಕಂದ್ರೆ 15,750 ಅಂದ್ರೆ ಇಲ್ಲಿ ಇರುವರು ಕೂಡ ಇರ್ತಾರೆ ಅಂತ ನಾನು ಭಾವಿಸ್ತೀನಿ. ಬ್ಲಾಕ್ ಅಧ್ಯಕ್ಷರೇ ಅಂತ ನೋಡಿ, ಬ್ಲಾಕ್ ಅಧ್ಯಕ್ಷರೇ ನಾಮಪತ್ರ ಬರ್ತದೆ ಆಮೇಲೆ ನೋಡಿ. ಓಕೆ, ಆಮೇಲೆ ಮ್ಯಾಪಿಂಗ್ ಅಲ್ಲಿ 2002ಕ್ಕೆ ಮ್ಯಾಚಿಂಗ್ ಆಗದೆ ಇರೋದು 4,418 ವೋಟು ಅದೂ ಇದೆ. ಒಟ್ಟಿಗೆ ನಾವು ಸೇರಿಸಿದ್ರೆ ನಮ್ಮ ಹತ್ರ ಇರುವುದು ವೋಟರ್ಸ್ 2,24,684ರಲ್ಲಿ 48,472 ಹೋಗ್ಬಿಡ್ತವೆ. ಎಷ್ಟು? ಸುಮಾರು 50,000 ಹೋಗ್ಬಿಡ್ತವೆ. 50,000 ಹೋಗ್ಬಿಟ್ರೆ ಇಲ್ಲಿ ಯಾರ್ಯಾರು ಇರ್ತಾರೆ ಅದರಲ್ಲಿ ನೋಡ್ಕೋಬೇಡಿ. ಆದ್ರಿಂದ ನೀವು ಇದು ವಿಶೇಷವಾಗಿ ನೋಡ್ಕೋಬೇಕಾಗುತ್ತೆ. ನೀವು 28,000 ಈಗಾಗ್ಲೇ ತೆಗೆದಿದ್ದಾರೆ, ಇನ್ನು 20,000 ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ. ಈಗ ನಾವು ಇದೇ ಮ್ಯಾಪಿಂಗ್ ಅಲ್ಲಿ ಇದೆ, ಲಿಸ್ಟ್ ಅಲ್ಲಿ ಇದೆ ಅಂತಂದ್ರೆ ಅದು ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನೀವು ಗ್ರಾಮ ಪಂಚಾಯತ್ಗೂ ನಿಲ್ಲಕ್ಕಾಗಲ್ಲ, ತಾಲೂಕ್ ಪಂಚಾಯತ್ಗೆ ನಿಲ್ಲಕ್ಕಾಗಲ್ಲ, ಜಿಲ್ಲಾ ಪಂಚಾಯತ್ಗೆ ನಿಲ್ಲಕ್ಕಾಗಲ್ಲ. ಅದರಲ್ಲಿ ವಿಶೇಷವಾಗಿ ನಗರಸಭೆ ಸದಸ್ಯಕ್ಕಂತೂ ಇದ್ದಿದ್ದು ಹೋಗಲ್ಲ, ಇದರಲ್ಲಿ ಜಾಸ್ತಿ ಆಗಿರುತ್ತೆ. ಆಮೇಲೆ ಯಾರಾದ್ರೂ ಗೆಲ್ಬೇಕು ಅದು ಇದು ಇರುತ್ತೆ, ನಿಮ್ಗೆಲ್ಲ ತೊಂದರೆ ಆಗುತ್ತೆ. ದಯವಿಟ್ಟು ಇದನ್ನು ನೀವು ವಿಶೇಷವಾಗಿ ನೀವು ಇದನ್ನ ಗಮನ ಹರಿಸ್ಕೋಬೇಕು. ಈ ವಾರ 10 ದಿವಸದಲ್ಲಿ ಇದು SIR ಬಗ್ಗೆ ಇದೊಂದು ಚಾಪ್ಟರ್, ಇದ್ರ ಬಗ್ಗೆ ನೀವು ವಿಶೇಷವಾಗಿ ಕಾಳಜಿ ವಹಿಸ್ತೀರ ಅಂತ ನಂಬಿರ್ತೀನಿ. ಓಕೆ, ಎರಡನೇದು ಬಂದು ಭಾರತ ಜೋಡೋ ಯುವಕರ ಸಂಘ. ಈಗ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಕ್ರೀಡಾ ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಉತ್ತೇಜನ ಮಾಡುವುದಕ್ಕಾಗಿ ಮತ್ತು ಯುವಕರನ್ನು ಸಬಲೀಕರಣ ಮಾಡುವುದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಯಾದ ನಮ್ಮ DK ಶಿವಕುಮಾರ್ ಅನ್ನವರ ನಾಯಕತ್ವದಲ್ಲಿ, ನಮ್ಮ ಅಧ್ಯಕ್ಷರಾದ BK ಹರಿಪ್ರಸಾದ್ ಅವರ ನಾಯಕತ್ವದಲ್ಲಿ ಈ ಭಾರತ ಜೋಡೋ ಯುವಕರ ಸಂಘ ಅನ್ನ ಸ್ಥಾಪನೆ ಮಾಡಕ್ಕೆ ಈಗಾಗಲೇ ಪಂಚಾಯತ್ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಕಾರ್ಯವ್ಯಾಪ್ತಿ ಬಂದು PDO ಇರ್ತಾರೆ. ನೀವು PDO ಮಾಡ್ಕೊಂತಾರೆ ಅಂತ ಬಿಟ್ರೆ ಆಮೇಲೆ ನಿಮಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಬೇರೆ ಪಕ್ಷದವರು ಕೂಡ ಇದರಲ್ಲಿ ಸೇರಕ್ಕೆ ಅವಕಾಶ ಇದೆ. ಅದರಿಂದ ನೀವು ನಿಮ್ಮ PDOಗಳ ಜೊತೆ ಸೇರ್ಕೊಂಡು ನಿಮ್ಮ ಊರುಗಳಲ್ಲಿ 18ರಿಂದ 35 ವರ್ಷನ 18ರಿಂದ 35 ವರ್ಷ ಇವರನ್ನ ಜಾತಿ ಭೇದವಿಲ್ಲದೆ ನೀವು ಹೆಸರುಗಳನ್ನ ಸೇರಿಸಬೇಕು. ನಮ್ಮ ಎಲ್ಲಾ ಮುಖಂಡರಲ್ಲಿ ವಿನಂತಿ ಮಾಡ್ಕೊಂತಿದ್ದೀನಿ. ಮತ್ತೊಮ್ಮೆ ನೀವು ಈ PDO ಜೊತೆಯಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಕೊಂಡು ನಿಮ್ಮ ಊರುಗಳಲ್ಲಿ ಇರುವಂತಹ ಯುವಕರನ್ನ ಎಲ್ಲರನ್ನು ಇವತ್ತಿಂದಾನೇ ನೀವು ದಯವಿಟ್ಟು ಎಲ್ಲರೂ ಸೇರಿಸ್ಬೇಕು. ಯಾಕಂದ್ರೆ ಆಮೇಲೆ ಅದರಲ್ಲಿ ತರಬೇತಿದಾರರು ಅಂತ ಮಾಡ್ತಾರೆ, ಅವರಿಗೆ ಸ್ಯಾಲರಿ ತರ ಅಮೌಂಟ್ ಕೊಡ್ತಾರೆ, ಈಗ ಅಧ್ಯಕ್ಷರು ಮಾಡ್ತಾರೆ, ಇದೆಲ್ಲ ಇರುತ್ತೆ. ಆವಾಗ ಸರ್ ನಮ್ಮ ಪಕ್ಷದವರು ಅಧ್ಯಕ್ಷರಾಗ್ಲಿಲ್ಲ ಅಂತ ನನ್ನ ಹತ್ರ ಬಂದು ಕೇಳಿದ್ರೆ ಅದು ಆಗಲ್ಲ. ದಯವಿಟ್ಟು ಇವಾಗ ನಮ್ಮ ಪಕ್ಷದವ್ರನ್ನ ಹೆಚ್ಚೆಚ್ಚಿಗೆ ನೀವು ಸೇರಿಸ್ಕೊಂಡ್ರೆ ಆವಾಗ ಈ ಗ್ರಾಮ ಪಂಚಾಯತಿಯಲ್ಲಿ, ನಗರಸಭೆ, ಆಮೇಲೆ ನಮ್ಮ ತಾಲೂಕ್ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ ಎಲೆಕ್ಷನ್ ಮಾಡಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ದಯವಿಟ್ಟು ಹೆಚ್ಚೆಚ್ಚು ಸೇರಿಸಲು, ಯುವಕರನ್ನ ಈಗ ಸೇರಿಸಲು ಇವತ್ತಿಂದಾನೇ ನೀವು ಇದನ್ನ ಕಾರ್ಯಪ್ರವೃತ್ತರಾಗಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ವಿಶೇಷವಾಗಿ ನಮ್ಮ ನಗರಸಭೆ 2ನೇ ದರ್ಜೆಗೆ ಬರುತ್ತೆ ಅನ್ಸುತ್ತಲ್ಲ, ಗ್ರೇಡ್ 2. ಇದು ಗ್ರೇಡ್ 2 ಮುನ್ಸಿಪಾಲಿಟಿ ಆಗಿರೋದ್ರಿಂದ 4 ವಾರ್ಡ್, ಇದು ಆಮೇಲೆ ಮಾಡ್ತೀನಿ ನೋಡಿ. ನಿಮ್ದು ವಾರ್ಡ್ ವೈಸ್ ಬರುತ್ತೆ, ಇದು ಭಾರತ ಜೋಡೋದು ವಾರ್ಡ್ ವೈಸ್ ಬರುತ್ತೆ. ನೀವೆಲ್ಲ ಈಗ PDO ಜೊತೆ ಇಲ್ಲಿ ಪೌರಾಯುಕ್ತರ, ನಗರಸಭೆ ಪೌರಾಯುಕ್ತರ ಜೊತೆಯಲ್ಲಿ ನೀವು ಕಮ್ಯುನಿಕೇಟ್ ಮಾಡಿ ಈಗ ನಿಮ್ಮ ವಾರ್ಡ್ಗಳಲ್ಲಿ ನೀವು ಯುವಕರನ್ನ ಸೇರಿಸಬೇಕಾಗಿ ನಾನು
ಮನವಿ ಮಾಡ್ತಾ ಇದ್ದೀನಿ. ಓಕೆ, ಎರಡು ವಿಷಯ ಆಯ್ತು. ಒಂದು SIR ಬಗ್ಗೆ, ಭಾರತ್ ಜೋಡೋ ಬಗ್ಗೆ. ಈ ಎರಡೂ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿದೆಯಲ್ಲ? ಎಲ್ಲ ಕೈ ಎತ್ತಿ ಅರ್ಥ ಆಗಿದ್ರೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಈಗ ಓಕೆ ಓಕೆ, ಮೂರನೇ ವಿಷಯ ನಮ್ಮ ಸೀನಿಯರ್ ಮುಖಂಡರು ನಮ್ಮ ರಾಮರೆಡ್ಡಿ, ಗುಂಕಲ್ ರಾಮರೆಡ್ಡಿ ಅನ್ನೋರು ಕನಿಷ್ಠ 30 ಪಂಚಾಯತ್ಗಳಲ್ಲಿ ಮತ್ತು ವಾರ್ಡ್ಗಳಲ್ಲಿ ಸೇರ್ಕೊಂಡು, ವಾರ್ಡ್ ಬಿಟ್ಬಿಟ್ರು, ಪಂಚಾಯತಿ ಹೇಳಿದ್ರು, ವಾರ್ಡು ಸೇರ್ಕೊಂಡು ಕನಿಷ್ಠ 30 ನಾಮಿನೇಷನ್ ಕೊಟ್ರೆ ಒಳ್ಳೆಯದು ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಮಗೆ ನಿಜವಾಗ್ಲೂ ಅದನ್ನ ಒಳ್ಳೆಯ ಸಲಹೆನೇ ಅದು. ಆದ್ರೆ ನಾಮಿನೇಟ್ ಪೋಸ್ಟ್ಗಳು ಅಷ್ಟೊಂದು ಇರಲ್ಲ, ಆದ್ರೆ ಕಡಿಮೆ ಇರ್ತವೆ. ಆದ್ರೆ ನಮ್ಮ ರಾಮರೆಡ್ಡಿಯನ್ನ ಹೇಳಿದಂಗೆ ಕನಿಷ್ಠ 30ಕ್ಕಿಂತ ಹೆಚ್ಚಿಗೆ ನಾನು ಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ. ಅಂದ್ರೆ ಯಾವ ತರ ಅಂದ್ರೆ, ಕೆಲವನ್ನ ನಾಮನಿರ್ದೇಶನ, ಕೆಲವನ್ನ ಪಕ್ಷದ ಸಂಘಟನೆಗೆ ಎರಡೂ ಮಿಕ್ಸ್ ಮಾಡಿ ನಾವು ಅವ್ರವ್ರಿಗೆ ಯಾವ ರೀತಿ ಜವಾಬ್ದಾರಿ ಕೊಡ್ಬೇಕು ಅಂತ ಎರಡೂ ಮಿಕ್ಸ್ ಮಾಡಿ ಪ್ರತಿ ಪಂಚಾಯತ್ಗೂ ಮತ್ತು ಪ್ರತಿ ವಾರ್ಡ್ಗೂ 30ಕ್ಕಿಂತ ಹೆಚ್ಚಿಗೆ ಕೊಳ್ಳ ಪ್ರಯತ್ನಿಸ್ತೀವಿ. ಈಗ ನಿಮ್ಗೆ ನಾನು ಯಾವ ತರ ಲೀಸ್ಟ್ ಮಾಡ್ಕೊಂಡ್ ಬರ್ಬೇಕಂತ ನಾನು ಹೇಳ್ತೀನಿ ನೋಡಿ. ಈಗ ಕೆಲವು ಈಗಾಗ್ಲೇ ನಾಮನಿರ್ದೇಶನ ಲೀಸ್ಟ್ ಕೊಟ್ಟಿದ್ವಿ, ಕೆಲವು ಇನ್ನೂ ಪೆಂಡಿಂಗ್ ಇದೆ. ಈಗ ನಾವು ಕೊಡ್ತೀವಿ, ಕೆಲವನ್ನು ಬದಲಾವಣೆ ಮಾಡಿ ಕೂಡ ಅಂತ ನನಗೆ ಹಿರಿಯರು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ನಾನು ಇಲ್ಲಿ ಎಲ್ಲಾ ಹಿರಿಯರ ಸಲಹೆ ಸೂಚನೆಗಳು ಮತ್ತು ನಮ್ಮ ಯೂತ್ ಮುಖಂಡರ ಸಲಹೆಗಳನ್ನ ಪಡೆಯಲೇಬೇಕಾಗುತ್ತೆ. ಯಾಕಂದ್ರೆ ಇದು ಕಾಂಗ್ರೆಸ್ ಪಕ್ಷ ನಾನು ಒಬ್ಬನೇ ಹೇಳ್ದಂಗೆ ಆಗಲ್ಲ. ನಿಮ್ಮ ಎಲ್ಲರ ಸಲಹೆಗಳನ್ನ ತಗೊಂಡ್ರೆ ಮಾತ್ರ ಇಲ್ಲಿ ಪಕ್ಷವನ್ನು ಮುನ್ನಡೆಸಕ್ಕಾಗತ್ತೆ. ಅದರಿಂದ ಕೆಲವು ಹಳೆಯದು ಕೂಡ ಬದಲಾವಣೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದ್ರದ್ದು ಸೇರ್ಕೊಂಡು ಈಗ ನಾವು ನಾಮನಿರ್ದೇಶನ ಮತ್ತು ಪಕ್ಷದ ಸಂಘಟನೆಗೆ ಎಲ್ಲ ಸೇರ್ಕೊಂಡು ಈಗ ನೀವೇ ಮಾಡ್ಕೊಂಡ್ ಬರ್ಬೋದು. ಏನಂತ, ಈಗ ಮೂರನೇದು ನಮ್ಮ ಗ್ಯಾರಂಟಿ ಸಮಿತಿಗೆ ಫಸ್ಟ್ ವಾರ್ಡ್ ವೈಸ್ ಮತ್ತು ಪಂಚಾಯತ್ ವೈಸ್ ಕೊಟ್ಟಿದ್ದಾರೆ. ಪಂಚಾಯತ್ಗೆ ಬಂದು 6 ಜನ. 6 ಜನದ್ದು ನಾವು, ನೀವು ಬೇಕಾದ್ರೆ ಬರ್ಕೋಬಹುದು, ನಾನು ಹೇಳ್ತೀನಿ ಒಂದ್ ಸೆಕೆಂಡ್. ನಾನು ಮಾಡಲ್ಲ ಈಗ ಲಿಸ್ಟ್, ಇದು ನೀವೇ ಮಾಡ್ಕೊಂಡ್ ಬರ್ಬೇಕು ನಿಮ್ಮ ಪಂಚಾಯತ್ಗಳಲ್ಲಿ ನೀವು. ಯಾಕಂದ್ರೆ ನಾನು ಮಾಡಿದ್ರೆ ನಿಮ್ಗೆ ಬೇಕಾಗಿರೋರು ಹಾಕೊಂಡಿದ್ದಾರೆ, ಆ ಲೀಡರ್ ಬೇಕಾಗಿರೋರು ಹಾಕೊಂಡಿದ್ದಾರೆ, ಈ ಲೀಡರ್ ಬೇಕಾಗಿರೋರು ಹಾಕೊಂಡಿದ್ದಾರೆ ಅಂತ ಮಾತಾಡ್ತೀರಾ. ಅದರಿಂದ ದಯವಿಟ್ಟು ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಪಂಚಾಯತ್ಗಳಲ್ಲಿ ನೀವು ಮುಖಂಡರು ಸಭೆ ಸೇರಿ ನೀವು ಏನು ಲಿಸ್ಟ್ ಕೊಡ್ತೀರೋ ಆ ಲಿಸ್ಟ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಬಟ್ ನಾವು ಯಾವ್ದು ಇದರಲ್ಲಿ ಈಗ ಕೊಡೋದ್ರಲ್ಲಿ ನಾನು ಯಾವ್ದು ಒಂದೂ ಮಾಡಲ್ಲ. ಯಾವ ಲೀಡರ್ ಮಾತು ಕೇಳಲ್ಲ, ಯಾವ ಲೀಡರ್ದು ಹಾಕೊಳ್ಳಲ್ಲ. ನಿಮ್ಮ ಪಂಚಾಯತಿ ಯಾರು ಲೀಡರ್ಗಳಿದ್ದಾರೆ, ಮುಖಂಡರಿದ್ದಾರೆ, ಯುವಕರಿದ್ದಾರೆ, ನೀವು ಒಂದು ಕಡೆ ಸೇರಿ, ನೀವು ಸೇರಿಬಿಟ್ಟು ನೀವೆಲ್ಲ ಒಂದ್ ಕಡೆ ಕುತ್ಕೊಂಡು ಒಂದು ಲಿಸ್ಟ್ ಮಾಡ್ಕೊ ಬನ್ನಿ. ಲಿಸ್ಟ್ ಮಾಡ್ಕೊ ಬಂದ್ರೆ ಅದ್ರ ಪ್ರಕಾರ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ನಾವು ಲೀಡರ್ ನೋಡ್ತೀವಿ, ಇವ್ರು ಕರೆಕ್ಟ್ ಆಗಿ ಹಾಕಿದಾರ ಇಲ್ವಾ, ಇದು ಕೇಪಬಲ್ ಇದೆಯಾ ಇಲ್ವಾ, ಇಲ್ಲ ಅವ್ರ ಹೆಂಡತಿನ, ಅವ್ರ ಮಕ್ಕಳನ್ನ, ಅವ್ರ ಯಾರೋ ಪಕ್ಕದಲ್ಲಿ ಇರೋರನ್ನ ಹಾಕೋ ಬಂದಿದ್ದಾರೆ ಇಲ್ವಾ ಅಂತ ನಾವು ನೋಡ್ತೀವಿ, ಅದನ್ನೆಲ್ಲ ನೋಡ್ತೀವಿ. ಅದರಿಂದ ನೀವೆಲ್ಲ ಕೂತ್ಕೊಂಡು 6 ಅಂದ್ರೆ SC or ST 1, ಅಲ್ಪಸಂಖ್ಯಾತರು 1, ಮಹಿಳಾ ಮೀಸಲು 1, 2 ಮಹಿಳಾ ಮೀಸಲು, ಹಿಂದುಳಿದ ವರ್ಗ 1, ಸಾಮಾನ್ಯ 1. ಈ ತರ ನಮ್ಗೆ ಲಿಸ್ಟ್ ಕೊಟ್ಟಿದ್ದಾರೆ. ಯಾರ್ಯಾರ್ದು ಹಾಕ್ತಾರೆ ಆಗಲ್ಲ, ಈ ಲಿಸ್ಟ್ ಪ್ರಕಾರನೇ ನೀವು ತುಂಬ್ಕೊ ಬರ್ಬೇಕು. ಇದು ಪ್ರತಿ ಪಂಚಾಯತ್ಗೆ 6 ಬರುತ್ತೆ. ಇನ್ನು 6 ಬಂದ್ರೆ ಇನ್ನ 24 ಎಲ್ಲಿಂದ ಮಾಡ್ತೀರಾ ಅಂತ ನಿಮ್ಗೆ ಡೌಟ್ ಬರ್ಬೋದು. 6 ಆಗಿದೆ. ನಾಮನಿರ್ದೇಶನದಲ್ಲಿ ಕೂಡ 1, 2 ತುಂಬಬಹುದು. ಎಷ್ಟು? 1 ಮ್ಯಾಕ್ಸಿಮಮ್ 2. 1, 2 ತುಂಬಿದ್ರೆ ಅಲ್ಲಿಗೆ ಇಲ್ಲಿ 6 ಇತ್ತು, ಅದ್ರಲ್ಲಿ ನಾಮನಿರ್ದೇಶನದಲ್ಲಿ ಮ್ಯಾಕ್ಸಿಮಮ್ 2 ತುಂಬೋದು ಅಷ್ಟೇ. ಇನ್ನು ಅದಕ್ಕಿಂತ ನಮ್ಮ ಹತ್ರ ಗೌರ್ಮೆಂಟ್ ಇಂದ ಕಳ್ಸಿಲ್ಲ. ಗೌರ್ಮೆಂಟ್ ಇಂದ ಕಳ್ಸಿರೋದ್ರಲ್ಲಿ
ಮ್ಯಾಕ್ಸಿಮಮ್ 1-2 ಮಾಡ್ಬೋದು. ಪ್ರತಿ ಪಂಚಾಯತಿಗೂ ಈಗ ಏನೇನ್ ಖಾಲಿ ಇದೆಯೋ ಇಲ್ಲ ಯಾವ್ದಾವ್ದು ರಾಜೀನಾಮೆ ಕೊಡ್ತಾರೆ, ಪ್ರತಿ ಪಂಚಾಯತ್ಗೂ ಪ್ರತಿ ಕಮ್ಯುನಿಟಿಗೂ ಮೂಲೆಯಲ್ಲಿರುವ ಕಮ್ಯುನಿಟಿನೂ ಗುರುತಿಸಿ ಕೂಡ ಯಾವ್ದು ಚಿಕ್ಕ ಕಮ್ಯುನಿಟಿ ಕೂಡ ಗುರುತಿಸಿ ನಾವು ಎಲ್ಲಾನು ಮಾಡಕ್ಕೆ ನಾವು ಈಗಾಗ್ಲೇ ಮೊನ್ನೆ 1 ವಾರದ ಕೆಳಗಡೆ ನಾವು SK ಇಂದಲ್ಲಿ ಸೇರ್ಬಿಟ್ಟು ಚಿಕ್ಕ ಚಿಕ್ಕ ಕಮ್ಯುನಿಟಿ ಕೂಡ ಸೇರಿಸಿ ಮಾಡ್ಬೇಕಂತ ನಾವು ಮಾತುಕತೆ ಮಾಡಿದೀವಿ. ಅದರ ಪ್ರಕಾರ ಮಾಡಕ್ಕೆ ಅಲ್ಲಿಗೆ ಸುಮಾರು 8 ಆಗುತ್ತೆ. ಗ್ರಾಮ ಪಂಚಾಯತಿ ಕೂಡ ನಾಮಿನೇನೆ, ಎಲೆಕ್ಟೆಡ್ ಅಲ್ಲ, ಅದು ಕೂಡ ನಾಮಿನೇನೆ. ಒಂದು ಗ್ರಾಮ ಪಂಚಾಯತಿ ನಾವೇನ್ ಮಾಡ್ತೀವಿ 6 ಜನ ನಾಮಿನೇ ಮಾಡ್ಬೋದು. ಅದು 6+8 ಆದಷ್ಟು ಇದು ಹಿರಿಯರ್ ಕೊಡ್ರಿ. ಭಾರತ್ ಜೋಡೋ ಇದರಲ್ಲಿ ಯುವಕರು ಕೊಡಿ, ಇದನ್ನ ಹಿರಿಯರ್ ಕೊಡಿ ಅಂತ ಹೇಳಿ ನನ್ನ ಮನವಿ. ನಮ್ಮ ಸರ್ವಜ್ಞಗೌಡರು ಒಂದು ಸಲಹೆ ಕೊಡ್ತಾ ಇದ್ದಾರೆ. ಯುವಕರೆಲ್ಲ ಭಾರತ್ ಜೋಡೋದಲ್ಲಿ ಇರ್ತಾರೆ, ಯುವಕರ ಕಮಿಟಿ ಇರುತ್ತೆ, NSI ಇರುತ್ತೆ, ಯುವಕರದೇ ಆದಂತ ಬೇರೆ ಬೇರೆ ಕಮಿಟಿಗಳಿದೆ. ಆ ಕಮಿಟಿಗಳನ್ನ ಯುವಕರನ್ನ ಹಾಕಿ ಇದು ಸೀನಿಯರ್ ಕಮಿಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಿಮ್ಮ ಪಂಚಾಯತಿಗಳಲ್ಲಿ ನೀವು ಕೂತ್ಕೊಂಡು ಅದನ್ನು ನೀವೇ ಬಗೆಹರಿಸ್ಕೋಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದಷ್ಟು ಈ 8 ಏನಿದೆಯೋ 6 ಜನ ಗ್ಯಾರಂಟಿ ಸ್ಕೀಮ್ ಅಲ್ಲಿ, ಆಮೇಲೆ 2 ನಾನು ಎಕ್ಸ್ಟ್ರಾ ಕೊಡ್ತೀನಿ, ಅದು ಎಲ್ಲ ಸೇರಿ ಹಿರಿಯರಿಗೆ ಪ್ರಾಧಾನ್ಯತೆ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೂಡ ಹೇಳಕ್ಕೆ ಬಯಸ್ತೀನಿ. ಯುವಕರಿಗೆ ವಿಶೇಷ ಆದ್ಯತೆ ಕೊಡ್ತೀವಿ, ಅದ್ರದ್ದು ಕಮಿಟಿಗಳು ಬೇರೆ ಇದೆ, ಅದರಲ್ಲಿ ವಿಶೇಷ ಆದ್ಯತೆ ಕೊಡ್ತೀವಿ. ಆಮೇಲೆ ಇನ್ನ 22 ಬೇಕು. ನಮ್ಮ ರಾಮಲಿಂಗಣ್ಣ ಹೇಳಿದಂಗೆ 22, 23, ಇನ್ನು 24 ಏನೋ ಬೇಕಾಗತ್ತೆ, 30ಕ್ಕಿಂತ ಹೆಚ್ಚೆ. ಅದರಲ್ಲಿ ಈಗ ನಮಗೆ ಪೇರೆಂಟ್ ಬಾಡಿ ಹಂಗೆ ಪೆಂಡಿಂಗ್ ಇದೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಪಕ್ಷದ ಸಂಘಟನೆ ಮಾಡ್ಬೇಕಾಗತ್ತೆ, ಅದು ಪದಾಧಿಕಾರಿಗಳು ಪೆಂಡಿಂಗ್ ಇದೆ. ಹೋಬಳಿ ಮಟ್ಟದಲ್ಲಿ ಪದಾಧಿಕಾರಿಗಳು ಪೆಂಡಿಂಗ್ ಇದೆ. ಆಮೇಲೆ ತಾಲೂಕು ಮಟ್ಟದಲ್ಲಿ ಕೂಡ ಪೆಂಡಿಂಗ್ ಇದೆ. ಅದು ಮೊದಲಿಂದ ಹಂಗೆ ಪೆಂಡಿಂಗ್ ಇಟ್ಕೊಂಡ್ ಬಂದಿದ್ದಾರೆ. ಮೊದಲಿಂದ ನಾವು ಮಾಡ್ಬೇಕಂತ ಅನ್ಕೊಂಡಿದ್ವು, ಅದು ಸಮಯ ಕೂಡ ಬಂದಿರಲಿಲ್ಲ, ಈಗ ಬಂದಿದೆ. ಈಗ ಅದರಲ್ಲಿ ನಾವು ನಿಮ್ಗೆ ಹೆಚ್ಚೆಚ್ಚಿಗೆ ನಾವು ತುಂಬಿಸ್ಕೊಡ್ತೀವಿ. ಆಮೇಲೆ ಮಹಿಳಾ ಪದಾಧಿಕಾರಿಗಳ ಬಗ್ಗೆ ಕೂಡ ನಾವು ವಿಶೇಷ ಆದ್ಯತೆ ಕೊಡ್ತೀವಿ. ಈಗ ಮಹಿಳಾ ಪದಾಧಿಕಾರಿಗಳ ಬಗ್ಗೆ ಅಕ್ಕ ಇಷ್ಟಮ್ಮ ಕಾರ್ಲ ಇನ್ಕೋ ನೀವು ವಿಶೇಷವಾಗಿ ಒಂದು ಸಭೆ ಮಾಡಬೇಕು. ಮಹಿಳೆಯರು ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಕನಿಷ್ಠ 5 ಜನ ಮಹಿಳೆಯರನ್ನ ಕರೆತಂದು ನೀವು ಅಲ್ಲೇ ಹೋಗಿ ಮಾಡ್ತಿರೋ ಇಲ್ಲ ಇಲ್ಲಿ ಕರ್ಸ್ಕೊಂಡು ಮಾಡ್ತಿರೋ, ಪ್ರತಿ ಪಂಚಾಯಿತಿಯಲ್ಲೂ ಕೂಡ ನಮ್ಮ ಹಿರಿಯರ ಸಲಹೆಗಳನ್ನ ತಗೊಂಡು ಅಲ್ಲಿ ಆಕ್ಟಿವ್ ಆಗಿ ಯಾರ್ಯಾರು ಇರ್ತಾರೆ ಹೆಣ್ಮಕ್ಳು ಅವ್ರನ್ನ ಪಕ್ಷದಲ್ಲಿ ಗುರುತಿಸಕ್ಕೆ ಈಗ ಕಮಿಟಿ ಮಾಡ್ಕೊಟ್ಬಿಡ್ತೀನಿ. ನಿಮ್ದು ಮಹಿಳೆಯರ ಕಮಿಟಿ ಮಾಡ್ಕೊಟ್ಬಿಡ್ತೀವಿ. ಮಿನಿಮಮ್ ಕನಿಷ್ಠ, ಮ್ಯಾಕ್ಸಿಮಮ್ ಸ್ವಲ್ಪ ಜಾಸ್ತಿನೇ ತಗೊಂತೀನಿ. ಕನಿಷ್ಠ ಪ್ರತಿ ಪಂಚಾಯಿತಿಯಲ್ಲೂ ಕೂಡ 5 ರಿಂದ 6 ಜನನ್ನ ಗುರುತಿಸಿ ನೀವು ಕಮಿಟಿ ಮಾಡ್ಬೇಕಾಗತ್ತೆ. ಅದನ್ನು ಆದಷ್ಟು ಬೇಗ ಇಲ್ಲಿ ನೀವು ಒಂದು ಪೂರ್ವಭಾವಿ ಸಭೆಯನ್ನು ಮಹಿಳೆಯರು ಮಾತ್ರ ಸಪರೇಟ್ ಆಗಿ ಮಾಡ್ಕೊಳ್ಳಿ. ಪ್ರತಿ ಪಂಚಾಯಿತಿಯಲ್ಲಿ ಕೂಡ ಹೆಣ್ಣು ಮಕ್ಕಳಿಗೂ ಕೂಡ ಒಂದು 5 ರಿಂದ 6, 7, 8, 10ರವರೆಗೂ ನಾವು ಅವಕಾಶ ಮಾಡ್ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದರಲ್ಲಿ ಆದಷ್ಟು ಬೇಗ ನೀವು ಈ ಮೀಟಿಂಗ್ ಮಾಡಿ ಈ ಪದಾಧಿಕಾರಿಗಳ ಬಗ್ಗೆ ನಾನು ನಿಮ್ಗೆ ಸಲಹೆ ಸೂಚನೆ ಕೊಡ್ತೀನಿ, ಯಾವ ತರ ಅಂತ, ಪಂಚಾಯತ್ ಮಟ್ಟದಲ್ಲಿ ಯಾವ ತರ, ಹೋಬಳಿ ಮಟ್ಟದಲ್ಲಿ ಯಾವ ತರ, ಆಮೇಲೆ ತಾಲೂಕು ಮಟ್ಟದಲ್ಲಿ ಯಾವ ತರ ಅಂತ ನಾನು ಸಲಹೆ ಸೂಚನೆಗಳನ್ನು ಕೊಡ್ತೀನಿ. ಇದು ಕೂಡ ನೀವು ನಮ್ಮ ಮುಖಂಡರನ್ನ ಸಲಹೆ ಪಡೆದ್ರೆ ನಿಮ್ಗೆ ಒಳ್ಳೇದಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಯಾವ ಊರಲ್ಲಿ ಯಾರ್ಯಾರು ಕೇಪಬಲ್ ಇದ್ದಾರೆ, ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರೆ, ಪಾರ್ಟಿ ಪರವಾಗಿ ಯಾರಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವರ ಸಲಹೆ ಸೂಚನೆಗಳನ್ನ ತಗೊಳ್ರಿ. ಆಮೇಲೆ ಮಿಕ್ಕಿದ್ದನ್ನ ನಾನು ಈಗ ಪೇರೆಂಟ್ಸ್ ಬಾಡಿ ಮತ್ತು ಯುವಕರ ಘಟಕಗಳಿದೆ, ಯುವಕರ ಘಟಕಗಳು ಬೇರೆ ಬೇರೆ ಘಟಕಗಳಿವೆ. ಆ ಘಟಕಗಳಲ್ಲಿ ಇದನ್ನ ತುಂಬಿಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಜಾಸ್ತಿ ದಿನ ಇಲ್ಲ, 1 ವಾರ 10 ದಿವಸದಲ್ಲಿ ನೀವು ನಿಮ್ಮ ಪಂಚಾಯತಿಗಳಲ್ಲಿ ನೀವು ಕುತ್ಕೊಂಡು ಸುಮಾರು 30 ರಿಂದ 40 ಹೆಸರುಗಳನ್ನ ನಮಗೆ ಕೊಡಿ. ಒಂದು ಲಿಸ್ಟ್ ನಿಮ್ಮ ಪಂಚಾಯತಿಗಳಲ್ಲಿ ಕುತ್ಕೊಂಡು 30 ರಿಂದ 40 ಯಾವುದೇ ಒಂದು ಚಿಕ್ಕ ಕಮ್ಯುನಿಟಿನೂ ಕೂಡ ಬಿಡಬಾರ್ದು, ಅವ್ರನ್ನ ಹಾಕೋಬೇಕು. ಒಬ್ಬ ಕಮ್ಯುನಿಟಿ ಕೂಡ ನಿಮ್ಮ ಪಂಚಾಯತಿಯಲ್ಲಿ ಕನಿಷ್ಠ ಯಾವ್ದಾದ್ರು ಒಂದು 10 ಮನೆ ಇದೆ ಅಂದ್ರೆ ಅವ್ರನ್ನು ಕೂಡ ಸೇರಿಸ್ಕೊಡಿ. ಸುಮಾರು 30 ರಿಂದ 40 ಹೆಸರು ಒಂದು ಪಂಚಾಯತಿಗೆ ಕೊಟ್ರೆ ಅದರಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಸೂಟೇಬಲ್ ಆಗ್ತಾರೆ ಅಂತ ನೀವು ಬರೆದು ಕೊಡಿ. ಆಮೇಲೆ ಅದನ್ನ ನಿಮ್ಮ ಜೊತೆಯಲ್ಲೇ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅದನ್ನ ನಾವು ಫೈನಲ್ ಮಾಡುವ ತರ ನಾವು ಹಿರಿಯರ ಜೊತೆ ಕೂತ್ಕೊಂಡು ಫೈನಲ್ ಮಾಡ್ತೀವಿ. ಮಿನಿಮಮ್ 30 ಹೆಸರು ನಮ್ಮ ರಾಮರೆಡ್ಡಿ ಅಣ್ಣ ಹೇಳಿದಂಗೆ 30 ಹೆಸರು ಅಂತ ಕೊಟ್ಟೆ ಕೊಡಿ. ಅದ್ರ ಮೇಲೆ 40ರವರೆಗೂ ಕೊಡಿ. ಅದರಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಅಕಾಮಿಡೇಷನ್ ಮಾಡ್ಬೇಕಂತ
ಒಂದು 10 ದಿವಸದಲ್ಲೇ ನಾವು ಇದ್ರ ಬಗ್ಗೆ ಒಂದು ತೀರ್ಮಾನ ತಗೊಂತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಂಗೆ ಈ ಪಕ್ಷದ ಸಂಘಟನೆಗೆ ಇದೆಲ್ಲ ಬಿಟ್ಟು ಇನ್ನು ನಾವು ಈಗ ಹಳ್ಳಿಗಳ ಕಡೆ ಬನ್ನಿ ಅಂತ ಹೇಳ್ತಾ ಇದ್ರೆ ಆದ ಕಾರಣ ಅವರು ಸುಮ್ಮನೆ ಹೇಳ್ತಾರೆ, ಬಟ್ ಲೇಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು, ನಿಮ್ಗೂ ಅನಿಸುತ್ತೆ, ಇಲ್ಲ ಅಂತಲ್ಲ. ಬಟ್ ಎಲ್ಲ ಸಂದರ್ಭಗಳು ಬರಬೇಕು. ಈಗ ನಾನು ಹಳ್ಳಿಗಳಿಗೆ ಹೋದ್ರೆ ನಮ್ದೇ ಆದಂತ ಒಂದು ಏನೋ ಕಾಳಜಿ ಇರುತ್ತೆ, ಅದು ಈಗ ಹೇಳಕ್ ಆಗಲ್ಲ. ಅದರದ್ದು ಒಂದು ಪ್ಲಾನ್ ಇರುತ್ತೆ, ಅದನ್ನು ನಾವು ರೆಡಿ ಮಾಡ್ತಾ ಇದೀವಿ. ಆದಷ್ಟು ಬೇಗ ಈ ಕಮಿಟಿಗಳೆಲ್ಲ ನೀವು ಒಂದು 10 ದಿವಸ 15 ದಿವಸದಲ್ಲಿ ಫಿಲ್ಅಪ್ ಮಾಡಿಕೊಟ್ರೆ, ನಾನು ನೆಕ್ಸ್ಟ್ ಒಂದು ವಾರ ಟೈಮ್ ಕೊಟ್ರೆ ನಾನು ಪ್ರತಿ ವಿಲೇಜ್ಗೂ ನನ್ನ ದೀರ್ಘ ಸುಮಂಗಲಿ ಭವ ಹೆಸರಿನಲ್ಲಿ ಪ್ರತಿ ಮನೆಗೂ ಕೂಡ ಅರಿಶಿನ ಕುಂಕುಮ ಕೊಟ್ಕೊಂಡು ನಾನು ಪ್ರತಿ ಮನೆಗೂ ಪ್ರತಿ ಅಕ್ಕ ತಂಗಿಯನ್ನು ಮಾತಾಡಕ್ಕೆ ನಾನು ಬರ್ತೀನಿ. ಅದ್ರ ಮೊದಲು ನಾನು ಬರುವ ಮೊದಲು ಈ ಕಮಿಟಿಗಳೆಲ್ಲ ಫಿಲ್ಅಪ್ ಆಗ್ಬೇಕು. ಯಾಕಂದ್ರೆ ಈಗ ಎಲ್ಲ ಫಿಲ್ಅಪ್ ಆದ್ರೆ ನಮಗೂ ಪಕ್ಷವನ್ನು ಬಲಪಡಿಸಕ್ಕೆ ಒಂದು ನಮಗೂ ಅನುಕೂಲ ಆಗುತ್ತೆ. ನಮ್ಮ ನಾಯ್ಡು ಅನ್ನ ಸುಮಾರು ದಿನಗಳಿಂದ ನನಗೆ ಕೇಳ್ತಾನೆ ಇದ್ರು, ಈಗ ನಿಮ್ಗೆ ಏನ್ ಅನಿಸಿದ್ಯೋ ಅದನ್ನು ಕೊಡಿ, ಎಲ್ಲಾದ್ರೂ ನಾನು ಹಾಕೊಡ್ತೀನಿ. ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ ನೀವು ಕೂತ್ಕೊಂಡು, ಯಾಕಂತಂದ್ರೆ ಈಗ ಯಾವ್ದಾದ್ರು ನಾಮಿನೇಷನ್ ಮಾಡಿ ನನಗೆ ಅದರಲ್ಲಿ ಪದವಿ ಕೊಡಿ, ಇದರಲ್ಲಿ ಪದವಿ ಕೊಡಿ ಅಂತ ಹೇಳಕ್ಕೆ ನಮ್ಮ ಮನೆ ವಸ್ತು ಆದ್ರೆ ನಾನು ಎತ್ಕೊಂಡು ಹೋಗ್ಬೋದು. ಇದು ನಮ್ಮ ಮನೆ ವಸ್ತು ಅಲ್ಲ. ನಾನು ಹಿರಿಯರ ಜೊತೆ ಇಲ್ಲ ಮುಖಂಡರ ಜೊತೆ ಇಲ್ಲ ಕಾರ್ಯಕರ್ತರ ಜೊತೆ ಎಲ್ಲಾದ್ರೂ ಒಂದು ನಾನು ಡಿಸ್ಕಸ್ ಮಾಡಿ ಏನಾದ್ರೂ ತೀರ್ಮಾನ ತಗೋಬೇಕಾಗತ್ತೆ. ಈಗ ಲಾಸ್ಟ್ ಒಂದ್ಸಲಿ ನಮ್ಮದು ಪದಾಧಿಕಾರಿಗಳ ಬಗ್ಗೆ ಯಾವ್ದಿದು ನಮ್ಮ ಪ್ರಚಾರ ಸಮಿತಿದ್ದು ನಾನು ಹೇಳಿದೆ. ಆಕ್ಚುಲಿ ಪ್ರಚಾರ ಸಮಿತಿ ಬಗ್ಗೆ ಕೂಡ ದಯವಿಟ್ಟು ಇಲ್ಲಿ ಮಾತಾಡಬಾರ್ದು, ಆದ್ರೂ ಮಾತಾಡ್ತೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ. ಅನ್ಯತಾ ಭಾವಿಸಬೇಡಿ, ಇದ್ರಲ್ಲಿ ಮಾತಾಡ್ತೀನಿ ಅಂತ. ಪ್ರಚಾರ ಸಮಿತಿಯ ಬಗ್ಗೆ ನನಗೆ ಬೇಗ ಫಿಲ್ಅಪ್ ಮಾಡ್ಕೊಡಿ ಅಂತ ನನಗೆ ಅವರು ಆಹ್ವಾನ ಇಟ್ರು. ಒಂದ್ಸಲಿ ಅಲ್ಲ, 2 ಸಲ ಅಲ್ಲ, 3 ಸಲ ನನಗೆ ಹೇಳಿದ್ರು. ನಾನು ಇಲ್ಲ ಅಂತಲ್ಲ, ಹೇಳಲ್ಲ. ಆದ್ರೆ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಮುಖಂಡರ ಜೊತೆಯಲ್ಲೇ ನಾನು ಮಾತಾಡಿ ಕೊಟ್ಬಿಟ್ರೆ ನೀವು ಬೈಕೊಂತೀರ. ಈಗ ಸಣ್ಣ ಪುಟ್ಟ ಆಗಿರೋದಲ್ಲಿ ನಾನು ತಿದ್ದುಪಡಿ ಮಾಡ್ಕೊಳ್ಳಕ್ಕೆ ಕಷ್ಟ ಆಗ್ತಾ ಇದೆ. ಆದ್ರಿಂದ ಈಗ ನಾನು ಅದನ್ನ ಮುಖಂಡರ ಜೊತೆ ನಾನು ಸಮಾಲೋಚನೆ ಮಾಡಿ ಮುಖಂಡರ ಜೊತೆ ಚರ್ಚಿಸಿ ಆಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ, ಆದ್ರೆ ಅವರಷ್ಟಕ್ಕೆ ಅವರೇ ಮಾಡ್ಕೊಂಡಿದ್ದಾರೆ. ಆದ್ರೂ ಆಗ್ಲಿ, ಅವರು ನಮ್ಮ ಪಾರ್ಟಿಯವರೇ ಮುಂದಿನ ದಿನಗಳಲ್ಲಿ ಸೇರ್ಕೊಂತಾರೆ. ಅದರಿಂದ ಈ ತರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಾನು ಮುಖಂಡರ ಜೊತೆಯಲ್ಲಿ ಕೂತ್ಕೊಂಡು ಅವರ ಸಲಹೆಗಳನ್ನು ತಗೊಂಡು, ಅವರ ಆಶೀರ್ವಾದನ ತಗೊಂಡು, ಅವ್ರ ಸಪೋರ್ಟ್ ತಗೊಂಡು ನಾನು ಇಂಥ ಕಮಿಟಿಗಳನ್ನ ಮಾಡಬೇಕಾಗತ್ತೆ. ನಾನು ಏಕಾಏಕಿ ನಾನು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತ ಹೇಳ್ಬಿಟ್ರೆ ನಮ್ಮ ಮನೆದಲ್ಲ ಇದು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಏನೋ ಆದಿನ ಎಲ್ಲರನ್ನು ಸೇರಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ತಾರೆ. ಪರವಾಗಿಲ್ಲ, ಪಕ್ಷವನ್ನು ಬಲಪಡಿಸ್ತಾರೆ, ಪಕ್ಷವನ್ನು ಕಟ್ತಾರೆ ಅಂತ ನನ್ನನ್ನು ನಂಬಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸ್ಥಾನದಲ್ಲಿ ನೀವು ಕೂಡಿಸಿದ. ಅದಕ್ಕೆ ಯಾರೋ ಒಬ್ರು ಬೈತಾರೆ, ಒಬ್ರು ಬೇಜಾರು ಮಾಡ್ಕೊಂತಾರೆ, ಹೊಗಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಏನೋ ಒಂದು ರಾಂಗ್ ಡಿಸಿಷನ್ ತಗೊಂಡ್ರೆ ಕಷ್ಟ ಆಗುತ್ತೆ. ಅದರಿಂದ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಏನಾದ್ರೂ ನಿಮಗೂ ಕೂಡ ಬೇಗ ಸಲಹೆಗಳನ್ನ ಕೊಡ್ಬೇಕನ್ನಿಸುತ್ತೆ, ಬೇಗ ಎಲ್ಲಾ ಪದಾಧಿಕಾರಿಗಳನ್ನ ನೇಮಿಸ್ಬೇಕಾದ ಅನಿಸುತ್ತೆ, ನಿಮ್ಗೂ ನಾಮಿನೇಟ್ ಬೇಗ ಕೊಡ್ಬೇಕನ್ನಿಸುತ್ತೆ, ಇಲ್ಲ ಕೊಡ್ಬಿಡಿ ಅನ್ಸುತ್ತೆ. ಆದ್ರೆ ನನಗೆ ಆದಂತ ಇತಿಮಿತಿಗಳಿರ್ತವೆ, ಎಲ್ಲರನ್ನು ವಿಶ್ವಾಸಕ್ಕೆ ತಗೋಬೇಕಾಗತ್ತೆ. ಅದರಿಂದ ದಯವಿಟ್ಟು ಲೇಟ್ ಆಗಿದೆ ಅಂತ ತಪ್ಪು ತಿಳ್ಕೊಬೇಡಿ. ಈಗ ಆದಷ್ಟು ದಯವಿಟ್ಟು ಇದಕ್ಕೆ ಎಲ್ಲಾ ಮುಖಂಡರು ಕೂಡ ಸಹಕಾರ ಮಾಡಬೇಕು. ವಿತಿನ್ 15 days ಅಲ್ಲಿ ನನಗೆ ಇದನ್ನ ಮುಗಿಸ್ಕೊಡ್ಬೇಕು. ಎಲ್ಲಾ ಪಂಚಾಯತಿಗಳಲ್ಲಿ ನೀವು ಕುತ್ಕೊಂಡು 30 ರಿಂದ 40 ಹೆಸರುಗಳನ್ನ ನನಗೆ ಕೊಡಿ. ನಾನು ಕೊಟ್ಬಿಟ್ಟು ಅದರಲ್ಲಿ ನೀವು ಬರೀರಿ. ಪಂಚಾಯತ್ ಮಟ್ಟದಲ್ಲಿ ಯಾರನ್ನ ಹಾಕ್ಬೇಕು, ಹೋಬಳಿ ಮಟ್ಟದಲ್ಲಿ ಯಾರು ಹಾಕ್ಬೇಕು, ತಾಲೂಕ್ ಮಟ್ಟದಲ್ಲಿ ಯಾರನ್ನ ಹಾಕ್ಬೇಕು, ಈಗ ಗ್ಯಾರಂಟಿ ಸ್ಕೀಮ್ಗೆ ಯಾರನ್ನ ಹಾಕ್ಬೇಕಂತ ನೀವೇ ಬರ್ಕೊಡಿ. ನೀವೇ ಬರ್ಕೊಟ್ರೆ ಅದನ್ನ ಹೆಚ್ಚು ಕಮ್ಮಿ ಸ್ವಲ್ಪ ನಿಮ್ಮನ್ನ ಸಲಹೆ ಕೊಟ್ಟು ಆಲ್ಟ್ರೇಷನ್ ಮಾಡ್ತೀನಿ. ನಿಮ್ಮನ್ನ ಬಿಟ್ಟು ನಾನು ಆಲ್ಟ್ರೇಷನ್ ಮಾಡಲ್ಲ. ಆಮೇಲೆ ನಮ್ಮ ಮುಖಂಡರನ್ನು ಇಟ್ಕೊಂಡು ಆಲ್ಟ್ರೇಷನ್ ಮಾಡ್ತೀನಿ. ಇಷ್ಟೆಲ್ಲ ಇದೆ. ಇನ್ನು ನಮ್ಮ ಪಕ್ಷದ ಸಂಘಟನೆಗೆ ಸುಮಾರು ವಿಷಯಗಳಿದೆ, ಆದ್ರೆ ಈಗ ಟೈಮ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರಚಾರಕ್ಕೆ ಬಂದಾಗ ಅವಾಗ ಪೂರ್ವಭಾವಿ ಸಭೆ ಮಾಡ್ತೀನಿ, ಅವಾಗ ಎಲ್ಲಾ ವಿಷಯಗಳನ್ನು ಹೇಳ್ತೀನಿ. ಇಷ್ಟೆಲ್ಲ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಹೇಳಿಲ್ಲ ನಗರಸಭೆ
4 ವಾರ್ಡ್ ಸೇರಿ ಒಂದು ನಾನು ಹೇಳಿದೆ ಕುತ್ಕೊಳ್ಳಿ ಹೇಳ್ತೀನಿ ಒಂದು ಇದ್ ಮಾಡ್ಬೇಕು ಅಂತ. ನಾನು 2ನೇ ದರ್ಜೆ, ಇದು ಮುಳಬಾಗಿಲು 2ನೇ ದರ್ಜೆ ಬರುತ್ತೆ. ಒಂದ್ ನಿಮಿಷ. 4 ವಾರ್ಡ್ಗಳಿಗೆ ನಾನು ಅವಾಗಲೇ 2ನೇ ದರ್ಜೆ ಬರುತ್ತೆ, 4 ವಾರ್ಡ್ ಅಂತಂದ್ರೆ. ಓಕೆ, ಒಂದ್ ನಿಮಿಷ ದಯವಿಟ್ಟು ಕುತ್ಕೊಳ್ಳಿ. ನಮ್ಗೆ ಪಂಚಾಯತ್ ವೈಸ್ ಮಾತ್ರ ಮಾತಾಡಿಬಿಟ್ಟು ಅವ್ರಿಗೆ ಸ್ಯಾಟಿಸ್ಫೈ ಆಗ್ಲಿ ಅಂತ ಕಷ್ಟ ಆಗುತ್ತೆ. ಕುತ್ಕೊಳ್ಳಿ ಒಂದ್ ನಿಮಿಷ. ಈಗ 4 ವಾರ್ಡ್ ಸೇರ್ಕೊಂಡು ಗ್ಯಾರಂಟಿ ಸಮಿತಿಗೆ 6 ಜನ, 4 ವಾರ್ಡ್ ಸೇರ್ಕೊಂಡು 6 ಜನನ ನೀವು ಕೊಡ್ಬೇಕಾಗತ್ತೆ. ನಿಮ್ಮ ಈಗ 4 ವಾರ್ಡ್ ನೀವು ಒಂದ್ ಕಡೆಯಿಂದ ಮಾರ್ಕ್ ಮಾಡ್ಕೊಂತೀರ ಅಂತಂದ್ರೆ ನೀವೇ ಕುತ್ಕೊಂಡು ಮಾರ್ಕ್ ಮಾಡಿ. ಇಲ್ಲ ನಿಮ್ ಕೈಯಲ್ಲಿ ಆಗಿಲ್ಲ ಅಂತಂದ್ರೆ ನಾನು ನಿಮ್ ಜೊತೆಗೆ ಸೇರ್ಕೊಂತೀನಿ. ಇನ್ನೂ ಈಸಿಯಾಗಿ ಮಾಡ್ಬೇಕಾದ್ರೆ ಒಂದು ಮ್ಯಾಪ್ ತಗೋಬಿಡಿ. ಇಲ್ಲಿ ಮುನ್ಸಿಪಾಲಿಟಿಯಲ್ಲಿ ಮ್ಯಾಪ್ ತಗೊಳ್ಳಿ. ಮ್ಯಾಪ್ ತಗೊಂಡು 4 ವಾರ್ಡ್ಗಳನ್ನ ಒಂದು ಕಮಿಟಿ, ಯಾವುದು ಗ್ಯಾರಂಟಿ ಸ್ಕೀಮ್ಗೆ ಮಾತ್ರ. ಇನ್ನು ಮಿಕ್ಕಿದ್ದೆಲ್ಲ ವಾರ್ಡ್ ವೈಸ್. ಇದೊಂದೇ ಏನೋ 4 ವಾರ್ಡ್ಗಳಿಗೆ. ಇನ್ನು ಮಿಕ್ಕಿದ್ದು ಕಮಿಟಿ ಏನಿದೆಯೋ, ನಮ್ಮ ಕಮಿಟಿ ಏನ್ ಫಾರ್ಮ್ ಮಾಡ್ತೀವೋ ವಾರ್ಡ್ ವೈಸ್. ಇಲ್ಲಿ ಪಂಚಾಯತ್ ವೈಸ್ ಏನಿದೆಯೋ ಅದು ವಾರ್ಡ್ ವೈಸ್. ಆಮೇಲೆ ವಿಶೇಷವಾಗಿ ನಾನು ಇನ್ನೂ ಹೇಳಕ್ ಬಯಸ್ತೀನಿ. ಈಗ ನಮ್ಮ ಮೀಟಿಂಗ್ಗೆ ನನಗೆ ಇಷ್ಟು ಜನಕ್ಕೆ ನಾನು ಫೋನ್ ಮಾಡಕ್ಕಾಗಲ್ಲ, ಮೆಸೇಜ್ ಮಾಡ್ತಾರೆ. ದಯವಿಟ್ಟು ಅದನ್ನೇ ನಾನೇ ಮಾಡಿದೀನಿ ಅನ್ಕೊಳ್ಳಿ. ನೀವು ನಾನೇ ಮಾಡಿದೀನಿ ಅನ್ಕೋಬೇಕು. ಎಲ್ಲಾ ಕಾರ್ಯಕ್ರಮಗಳು ಭಾಗವಹಿಸಬೇಕು. ಆಮೇಲೆ ಫೋನ್ ಬಂದು ನಮ್ಮ ಸುಬ್ರಹ್ಮಣ್ಯ ಮತ್ತು ನಮ್ಮ ಸರ್ವಜ್ಞಗೌಡರು, ಇಲ್ಲ ಅಂದ್ರೆ ಆಫೀಸಿಂದ ಬಂದ್ರು, ಸರ್ವಜ್ಞಗೌಡರು ಮಾಡಿದ್ರು, ನಮ್ಮ ಸುಬ್ರಹ್ಮಣ್ಯ ಮಾಡಿದ್ರು ವಿಲೇಜ್ಗಳಿಗೆ. ಅದು ನಾನು ಮಾಡ್ದಂಗೆ ತಿಳ್ಕೊಂಡು ನೀವು ಕಾರ್ಯಕ್ರಮಕ್ಕೆ ಬರಬೇಕು. ಇನ್ನು ಟೌನ್ ಅಲ್ಲಿ 2 ಹೆಸರು, ಒಂದು ಮುಸ್ಲಿಂ ಹೆಸರು, ಒಂದು ಹಿಂದೂ ಹೆಸರು ನೀವು ಕೊಡ್ಬೇಕು. ನೀವು ದಯವಿಟ್ಟು ನೀವು ಕೊಟ್ರೆ ಅದನ್ನ ಈಗ ಯಾರು ಫೋನ್ ಮಾಡಕ್ಕೆ ನಾವು ಅವಕಾಶ ಮಾಡ್ಕೊಡ್ತಾ ಇದೀವೋ ಅವರನ್ನೇ ಮುಂದಿನ ಇದರಲ್ಲಿ ಕಾರ್ಯದರ್ಶಿಯಾಗಿ ನಾವು ಅನೌನ್ಸ್ ಮಾಡ್ತೀವಿ. ನೀವು ಅದನ್ನು ನೋಡ್ಕೊಂಡು ಹೆಸರು ಕೊಡಿ. ಮುಸ್ಲಿಂ ಒಂದ್ ಹೆಸರು, ಹಿಂದೂ ಒಂದ್ ಹೆಸರು ನೀವು ಕುತ್ಕೊಂಡು ನೀವು ಕೊಟ್ರೆ ನನಗೆ ಅದನ್ನೇ ಮುಂದಿನ ದಿನಗಳಲ್ಲಿ ಕಾರ್ಯದರ್ಶಿಯಾಗಿ ಅನೌನ್ಸ್ ಮಾಡ್ತೀನಿ. ಈಗ ನಾನು ಏನು ಆ ಕಡೆ ಪಂಚಾಯತ್ ವಾರ ಹೇಳಿದ್ನೋ ಅದು ಇದ್ರ ವಾರ್ಡ್ ವೈಸ್ ಮಾಡ್ತೀನಿ. ಏನು ವಾರ್ಡ್ ವೈಸ್ ಅಧ್ಯಕ್ಷರು, ವಾರ್ಡ್ ವೈಸ್ ಉಪಾಧ್ಯಕ್ಷರು, ವಾರ್ಡ್ ವೈಸ್ ಸೆಕ್ರೆಟರಿ, ಈ ತರ ನಾನು ಮಾಡ್ಕೊ ಬರ್ತೀನಿ. ನಿಮ್ಗೆ ಆವಾಗ ನೀವು ಒಂದು 5 ಹೆಸರು 6 ಹೆಸರು ಕೊಡಿ. ನೀವು 20 ಹೆಸರು ಕೊಟ್ರು ನಾನು ಮಾಡ್ತೀನಿ. ಆವಾಗ ಏನ್ ಮಾಡ್ತೀನಿ, 1 ಸೆಕೆಂಡ್. ನೀವು ಹೆಸರು ಜಾಸ್ತಿ ಕೊಟ್ಟಷ್ಟು ನಾನು ಈಗ ಮಹಿಳಾ ಕಮಿಟಿ ಸಪರೇಟ್ ಮಾಡ್ತೀನಿ, ಯುವಕರ ಕಮಿಟಿ ಸಪರೇಟ್ ಮಾಡ್ತೀನಿ, ಪೇರೆಂಟಲ್ ಬಾಡಿ ಸಪರೇಟ್ ಮಾಡ್ತೀನಿ. ಹೆಸರು ಜಾಸ್ತಿ ಇದೆ ಅಂದ್ರೆ ಕಮಿಟಿ ಜಾಸ್ತಿ ಮಾಡ್ತೀವಿ. ಈಗ ಶಾರ್ಟ್ ಮಾಡಿದ್ರೆ ಕಮಿಟಿ ಕಮ್ಮಿ ಮಾಡ್ತೀವಿ. ಈಗ ನಮ್ದು ಪೇರೆಂಟಲ್ ಬಾಡಿ ಇದೆ, OBC ಕಮಿಟಿ ಇದೆ, ಮೈನಾರಿಟೀಸ್ ಕಮಿಟಿ ಇದೆ, ಯುವಕರ ಸಂಘ ಇದೆ, NSU ಇದೆ. ಈ ತರ ವಿಶೇಷವಾಗಿ 35 ಕಮಿಟಿಗಳಿದೆ. 35 ನಾವು 15ವರೆಗೂ ನಾವು ಮುಳಬಾಗಿಲಲ್ಲಿ ಮಾಡ್ಕೋಬಹುದು, ತಪ್ಪೇನಿಲ್ಲ. 15ವರೆಗೂ ನಮ್ಗೆ ಮಾಡ್ಕೊಳಕ್ ಅವಕಾಶ ಇದೆ. ಇದರಲ್ಲಿ ನೀವು ಕೂಡ ಒಂದು 20 ರಿಂದ 30 ಹೆಸರು ಕೊಡಿ, 30 ಹೆಸರುವರೆಗೂ ಕೊಡಿ. ಅದರಲ್ಲಿ ನಾವು OBCಗೆ, ಮಹಿಳೆಯರಿಗೆ, ಅದ್ರ ಮಹಿಳೆಯರು ಮೈನಾರಿಟೀಸ್ ಬರೋದು ಸ್ವಲ್ಪ ಕಷ್ಟ ಆಗುತ್ತಂತ ಅನ್ಸುತ್ತೆ. ಅವಾಗ ನೀವು ಕೂಡ 20 ಹೆಸರಲ್ಲಿ ಕೊಡಿ, ನೋಡೋಣ. ಅದನ್ನ ಡಿವೈಡ್ ಮಾಡ್ಕೊಳ್ಳೋಣ. ಯುವಕರ ಕಮಿಟಿ ಸಪರೇಟ್ ಮಾಡೋಣ, ಪೇರೆಂಟಲ್ ಬಾಡಿ ಸಪರೇಟ್ ಮಾಡೋಣ, ಮಹಿಳೆಯರ ಸಪರೇಟ್ ಮಾಡೋಣ. ಒಂದು 20 ರಿಂದ 30 ಹೆಸರು ನೀವು ಕೂಡ ನಗರಸಭೆ ಅವಾರ್ಡ್ ಕೊಡಿ, ತೊಂದರೆ ಇಲ್ಲ. ಇನ್ನೇನಾದ್ರೂ ಡೌಟ್ ಇದ್ರೆ ಕೇಳ್ಬೋದು ಹಿಂದ್ಗಡೆಯಿಂದ. ಚಾನ್ ಎಲ್ಲೋದ್ರು ಹೇಳಿ. ಅದು ಎಲ್ಲಕ್ಕ ಅನ್ವಯಿಸುತ್ತೆ ಟೌನ್ ನಗರಸಭೆ. ಬಟ್ ಆಯ್ತು, ಒಳ್ಳೇದಾಯ್ತು ನೀವು ಬಯಸಿದ್ದು. ನಾನು ಅವಾಗ್ಲೇ 4 ವಾರ್ಡ್ ಅಂತಂದೆ, ಅದು ಹೇಳಿದೆ ಅನ್ಕೊಂಡೆ, ಮುಂದಕ್ಕೆ ಹೋಗ್ಬಿಟ್ಟೆ. ಅದನ್ನು ಹೇಳ್ಬಿಡ್ತೀನಿ ನೋಡಿ. ಈಗ ಈ ಕಮಿಟಿ ರಚನೆ ಆದ ಮೇಲೆ ಒಂದು ಪಂಚಾಯಿತಿ ಅಥವಾ 2 ಪಂಚಾಯಿತಿ ಡೋರ್ ಟು ಡೋರ್ ಮಾಡ್ತೀವಿ. ಅದಾದ್ಮೇಲೆ ವಾರ್ಡ್ ಮುಗಿಸ್ತೀವಿ. ಒಂದು ಪಂಚಾಯಿತಿ ಮುಗಿಸಿದ್ರೆ ಒಂದು ವಾರ್ಡ್, ಒಂದು ಪಂಚಾಯತ್ ಅಲ್ಲಿ ಮುಗಿಸಿದ್ರೆ ಇಲ್ಲಿ ಒಂದು ವಾರ್ಡ್, ಇಲ್ಲ 2 ಪಂಚಾಯತ್ ಅಲ್ಲಿ ಮುಗಿಸಿದ್ರೆ 2 ವಾರ್ಡ್. ಇಲ್ಲಿ ಒಂದೇ ಸಲ ವಾರ್ಡು ಮತ್ತು ಪಂಚಾಯಿತಿ ಒಂದೇ ಸಲ ನಾವು ದೀರ್ಘ ಸುಮಂಗಲಿ ಭಾವ ಡೋರ್ ಟು ಡೋರ್. ನಾನು ಈಗಾಗ್ಲೇ ಕೆಲವು ಮುಖಂಡರ ಜೊತೆ ಅದನ್ನ ಸಮಾಲೋಚನೆ ಮಾಡಿದ್ದೀನಿ. ಅದು ಇದನ್ನು ನೀವು ಮುಗಿಸ್ಕೊಟ್ರೆ ಅದನ್ನ ಆಮೇಲೆ ನಾನು ಒಂದು ಸಪರೇಟ್ ಆಗಿ ನೀವು ಇವ್ರದ್ದು ನಗರಸಭೆ ಅದು ಮಾತ್ರ ಸಪರೇಟ್ ಆಗಿ ನಾನು ಒಂದು ಮೀಟಿಂಗ್ ಮಾಡಿ ಅದನ್ನ ಅನೌನ್ಸ್ ಮಾಡ್ತೀನಿ. ಈಗ ಒಂದು ಪಂಚಾಯತಿಗೆ ಮಾತ್ರ ದೀರ್ಘ ಸುಮಂಗಲಿ ಭಾವ ಹೋಗೋದಲ್ಲ, ಒಂದು ಪಂಚಾಯತಿ ಮುಗಿಸಿದ ತಕ್ಷಣ ಒಂದು ವಾರ್ಡ್ ಮುಗಿಸ್ತೀನಿ. ಯಾಕಂದ್ರೆ 30 ಪಂಚಾಯತಿ ಇದೆ,
ಈ ಕಡೆ 31 ವಾರ್ಡ್ ಇದೆ, ಅಲ್ಲಿ 30 ಪಂಚಾಯತಿ ಕಂಪ್ಲೀಟ್ ಆಗೋ ಒಳಗಡೆ ಇಲ್ಲಿ 30 ವಾರ್ಡ್ನು ಕಂಪ್ಲೀಟ್ ಆಗ್ಬೇಕಾಗುತ್ತೆ. ಒಂದೊಂದ್ ಸಲ ಏನಾದ್ರು ಗ್ರಾಮ ಪಂಚಾಯತಿ ಏನಾದ್ರು ಮೊದಲು ಬರುತ್ತೆ ಅಂದ್ರೆ ಅಲ್ಲಿ ಸ್ವಲ್ಪ ಪಾಸ್ ಮಾಡ್ತೀವಿ, ನಗರಸಭೆ ಫಸ್ಟ್ ಬರುತ್ತೆ ಅಂದ್ರೆ ಇಲ್ಲಿ ಪಾಸ್ ಮಾಡ್ತೀವಿ. ಅದನ್ನು ನೋಡ್ಕೊಂಡು ಅದು ಸಂದರ್ಭಕ್ಕನುಸಾರವಾಗಿ ನಾವು ಅದನ್ನು ಪ್ಲಾನ್ ಮಾಡ್ಕೊಂಡು ಪಾಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.